ದೌರ್ಜನ್ಯ ನಡೆಸುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನರ ಧ್ವನಿಯನ್ನು ಹತ್ತಿಕ್ಕುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾಗಿ ದಾಳಿ ನಡೆಸಿರುವ ಬಿಜೆಪಿ ಗುಂಡಾಗಳಿಗೆ ಹೇಳಿ ಧಿಕ್ಕಾರ. ಪ್ರಜಾಪ್ರಭುತ್ವ ಧ್ವನಿಯಾಗಿರುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ಕೇಂದ್ರ ಸರ್ಕಾರದ ಗುಂಡಾ ನೀತಿಗೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರದ ಗುಂಡಾಗಿರಿ ನೀತಿಗೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯವಾಗಲಿ. ವಿದ್ಯಾರ್ಥಿಗಳ ಹೋರಾಟ ಯಶಸ್ವಿಯಾಗಲಿ. ಧರ್ಮೇಂದ್ರ ಪ್ರಸಾದ್ ರಾಜೀನಾಮೆ ಕೊಡ್ಲೇಬೇಕು. ಧರ್ಮೇಂದ್ರ ಪ್ರಸಾದ್ ರಾಜೀನಾಮೆ ಕೊಡ್ಲೇಬೇಕು. ಪ್ರಧಾನಿ ನರೇಂದ್ರ ಮೋದಿ ವೈಯಕ್ತಿಕ ರಾಜೀನಾಮೆ ಕೊಡ್ಲೇಬೇಕು. ಇವತ್ತು ಏನು ಕಳೆದ ಕೆಲವು ದಿನಗಳಿಂದ ಭಾರತ ದೇಶದಲ್ಲಿ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿಯಾಗುವಂಥ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಈ ದೇಶದ ವಿದ್ಯಾರ್ಥಿಗಳು ಅಂದರೆ ನಿಮ್ಮೆಲ್ಲರ ಮಕ್ಕಳು ನಾವೆಲ್ಲರೂ ಎಷ್ಟೊಂದು ಕಷ್ಟಪಟ್ಟು ಎಂತೆಂಥ ತೊಂದರೆಗಳನ್ನು ಎದುರಿಸಿ ನಮ್ಮ ಮಕ್ಕಳಿಗೆ ಒಂದು ಉನ್ನತವಾದಂಥ ಶಿಕ್ಷಣ ಕೊಡಬೇಕಂತ ತಿಳ್ಕೊಂಡು ಹಗಲಿರೋ ಶ್ರಮಿಸ್ತೇವೆ. ಅದೇ ರೀತಿ ಎಷ್ಟೋ ವಿದ್ಯಾರ್ಥಿಗಳು ಸಾಕಷ್ಟು ಕಷ್ಟಪಟ್ಟು ರಾತ್ರಿ ಹಗಲು ಎನ್ನದೆ ಶ್ರಮವಹಿಸಿ ಇವತ್ತು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಇಷ್ಟೆಲ್ಲ ತೊಂದರೆ ಅನುಭವಿಸಿ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿ ಅನೇಕ ಬಡತನ ರೇಖೆಗಳಲ್ಲಿ ನೊಂದು ಬೆಂದು ಈ ದೇಶದ ಭವಿಷ್ಯ ಅಂದರೆ ನಮ್ಮ ವಿದ್ಯಾರ್ಥಿಗಳು. ಅಂಥ ವಿದ್ಯಾರ್ಥಿಗಳ ಶ್ರಮಕ್ಕೆ ಇವತ್ತು ತಣ್ಣೀರು ಎರಚುವಂಥ ಕೆಲಸ ಇವತ್ತು ಭಾರತ ಸರ್ಕಾರದಿಂದ ಆಗ್ತಾ ಇದೆ. ಅದನ್ನು ಖಂಡಿಸಿ ಏನು ನವದೆಹಲಿಯ ಜಂತರ್ ಮಂತರ್ ಇದೀಗ ನಮ್ಮ ಹಿರಿಯ ನಾಯಕರು ಮಾತಾಡಿದ ಒಬ್ಬರು ಹೇಳಿದ್ರು, ಜಂತರ್ನಲ್ಲಿ ಪ್ರಧಾನಿ ಮಂತ್ರ ಮಾಡಿಬಿಟ್ರು ಅಂತ. ಅದು ನಿಜವಾಗಲೂ ಭಾಳ ಸತ್ಯ ಅನ್ನಿಸ್ತದೆ. ಇವತ್ತೇನಲ್ಲಿ 20-21 ದಿನಗಳೇ ಉಪವಾಸವನ್ನು ಕೈಗೊಂಡಿರುವಂಥ ಈ ದೇಶದ ಭವಿಷ್ಯದ ಮಕ್ಕಳ ಭವಿಷ್ಯಕ್ಕಾಗಿ ಉಪವಾಸ ಮಾಡೋದ್ರ ಜೊತೆಗೆ ತಮ್ಮ ಪ್ರಾಣ ಹೋದರೂ ಕೂಡ ಲೆಕ್ಕಿಸದೆ ಇವತ್ತಲ್ಲಿ ಉಪವಾಸವನ್ನು ಮಾಡ್ತಾ ಇರುವಂಥ ನಾಯಕರಿಗೆ ಇವತ್ತು ಮೋದಿ ಸರ್ಕಾರ ಜಂತರ್ ಮಂತರ್ನಲ್ಲಿ ಏನಪ್ಪ ಅಂದ್ರೆ ಮಂತ್ರ ಅಷ್ಟೇ ಅಲ್ಲ, ಜಾದೂನೂ ಮಾಡಿಬಿಡ್ತು. ಭಾಳಷ್ಟು ಕಡೆ ನಾವು ನೋಡ್ತೀವಿ ಜಾದೂ ಮಾಡ್ತಾರೆ, ಜಾದೂಗಾರ ಹಿಂಗೆ ಅರ್ಬಿ ಹಾಕಿ ಹಿಂಗೆ ತೆಗೆದಂದ್ರೆ ಬೇರೆ ದೃಶ್ಯನೇ ಬರ್ತದೆ. ಹಂಗೆ ಉಪವಾಸ ಕೂತವ್ರಿಗೆ ಇವತ್ತು ಅರ್ಬಿ ಹಿಂಗೆ ಹಾಕಿ ಹಿಂಗೆ ತೆಗೆದುಬಿಟ್ರು, ಅಲ್ಲಿ ಗಡಪೆ ಮಾಯ ಮಾಡಿಬಿಟ್ರು. अरे इस देश में ऐसे भी होते, ये देश में ऐसे भी होने लगे, ये देशभक्त के तरफ से ऐसा हो रहा है. जो मोदी इस देश का प्रधानमंत्री है, आप यहाँ पर आपका जादू चल रहे, लेकिन आगे जादू नहीं चलेगा. आपने जो जादू दिखाया लोगों को, इस देश को नहीं, वर्ल्ड को भी आपने एक जादू दिखाया. जो ऐसा कपड़ा डाल के चंद मिनटों में जो उपवास पर थे हमारे नायक देश का बच्चा का, हमारा बच्चों का, हमारा स्टूडेंटों का भविष्य के लिए अपने जान बाजी पर लगा के जो उपवास कर रहे थे, उनको चंद मिनटों में ऐसा कपड़ा डाल के ऐसा उठा लिया. ये मोदी का जादू, ये जादू बहुत दिन नहीं चलेगी. आज का युवा
नेता लोग हैं, युवा जो विद्यार्थी लोग हैं, आज जाग उठे। उस दिनों में अगर आप जो इस्तीफा नहीं लिए तो और ये होराट और बहुत बहुत कड़ी कड़ी रूप से, अलग अलग रूप से टर्न लेगी, आपको भी मुसीबत आता है बोल के हम बोलते हैं। धन्यवाद।